ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 26 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದಂತ ಮಗ ಮನೆಗೆ ವಾಪಸ್ ಬಂದಿರುವಂತ ಸ್ಟೋರಿ ಇದು. ಪವಾಡ ಎಂಬಂತೆ ಮನೆಗೆ ಬಂದು ಸೇರಿಕೊಂಡಿದ್ದಾನೆ ಧರ್ಮಸ್ಥಳದ ಅಶೋಕನಗರ ನಿವಾಸಿ. 26 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದಂತೆ ಮಗ ಈಗ ಮನೆಗೆ ಬಂದಿದ್ದಾರೆ. ಧರ್ಮಸ್ಥಳದ ಅಶೋಕನಗರ ನಿವಾಸಿ ಆತ. 2000ನೇ ಇಸವಿಯಲ್ಲಿ 12 ವರ್ಷ ವಯಸ್ಸಿನ ಸತೀಶ್ ಮನೆ ಬಿಟ್ಟಿದ್ದ. ಧರ್ಮಸ್ಥಳಕ್ಕೆ ಬಂದಿದ್ದ ಸರ್ಕಸ್ ತಂಡದೊಂದಿಗೆ ಹೋಗಿದ್ದ ಈ ಸತೀಶ್ 12 ವರ್ಷ ವಯಸ್ಸಿನಲ್ಲಿ 26 ವರ್ಷ ಮಹಾರಾಷ್ಟ್ರದಲ್ಲೇ ಕೆಲಸ ಮಾಡಿಕೊಂಡಿದ್ದಂತೆ ಈ ಸತೀಶ್. ಕೆಲಸ ಮಾಡುತ್ತಾ ತನ್ನ ಊರು ಮನೆಯವರನ್ನೇ ಮರೆತು ಹೋಗಿದ್ನಂತೆ ಈತ. ತನ್ನ ಸ್ನೇಹಿತರೊಂದಿಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಾಗ ಮರಳಿ ನೆನಪಾಗಿದೆ ಆತನಿಗೆ. ಒಂಥರ ಸಿನಿಮಾ ಸ್ಟೈಲ್ ಇದು. 2000ನೇ ಇಸವಿಯಲ್ಲಿ ಧರ್ಮಸ್ಥಳದಲ್ಲಿ ಸರ್ಕಸ್ ಕಂಪನಿ ಬಂದಿತ್ತಂತೆ. ಅವ್ರ ಜೊತೆಗೆ 12 ವರ್ಷದ ವಯಸ್ಸಿನ ಸತೀಶ್ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮಹಾರಾಷ್ಟ್ರದಲ್ಲಿ ಇದ್ದಂತೆ ಇಷ್ಟು ವರ್ಷಗಳ ಕಾಲ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ಆತನ ತಂದೆ ತಾಯಿಗಳು, ಆತನ ಊರು ಎಲ್ಲವನ್ನೂ ಕೂಡ ಈತ ಮರೆತು ಬಿಟ್ಟಿದ್ದಾನೆ. ಈಗ ಸ್ನೇಹಿತರ ಜೊತೆಗೆ ಟ್ರಿಪ್ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ದಾನೆ. ಆಗ ಆತನಿಗೆ ನೆನಪಾಗಿದೆ, ಇದೇ ನನ್ನ ಊರು, ನನ್ನವರೆಲ್ಲ ಇಲ್ಲೇ ಇದ್ದಾರೆ ಅಂತ. ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಾಗ ಆತನಿಗೆ ಮರಳಿ ನೆನಪಾಗಿರೋದಿದು. ಎಂತ ಪವಾಡ ನೋಡಿ. ಸರ್ಕಸ್ ನಡೀತಾ ಇದ್ದ ಜಾಗಕ್ಕೆ ಹೋದಾಗ ಇದೇ ತನ್ನ ಊರು ಅಂತ ಆತನಿಗೆ ನೆನಪು ಬಂದಿದೆ. ತಮ್ಮಂದಿರ ಹೆಸರು ನೆನಪಿದ್ದು ಮನೆ ಎಲ್ಲಿ ಅಂತ ಹುಡುಕಾಡಿದ್ದಾನೆ ಸತೀಶ್. ಸುತ್ತಮುತ್ತಲಿನ ಅಂಗಡಿಯವರನ್ನ ಕೇಳಿ ಮನೆ ಹುಡುಕಿದ್ದಾನೆ. ಮಗನಿಗಾಗಿ ಧರ್ಮಸ್ಥಳ, ಕಟೀಲು ಎಲ್ಲ ದೇವರುಗಳಿಗೆ ಹರಕೆ ಹೊತ್ತಿದ್ರು ತಾಯಿ. ಕೊನೆಗೂ ಪವಾಡ ರೀತಿಯಲ್ಲಿ ತಾಯಿಯ ಕೋರಿಕೆ ಈಡೇರಿದೆ. ಮನೆ ಬಿಟ್ಟು ಹೋದಾಗ ಸತೀಶ್, ವಾಪಸ್ ಆದಾಗ ಸಲೀಂ. ನೋಡಿ ಹೆಂಗಿದೆ, ಆತ ಸತೀಶ್ ಆಗಿ ಮನೆ ಬಿಟ್ಟು ಹೋಗಿದ್ದಾನೆ, ಈಗ ಸಲೀಂ ಆಗಿ ವಾಪಸ್ ಬಂದಿದ್ದಾನೆ. ಧರ್ಮನೇ ಅದಲು ಬದಲಾಗಿ ಹೋಗ್ಬಿಟ್ಟಿದೆ ಇಲ್ಲಿ. ಧರ್ಮ